ನಮಸ್ಕಾರ. ಎಲ್ಲ ಆತ್ಮೀಯ ಬಂಧುಗಳಿಗೆ ಸ್ವಾಗತ ಮತ್ತು ಸುಸ್ವಾಗತ. ಈ ಒಂದು ದೇವಸ್ಥಾನ 26ನೇ ವರ್ಷದ ವಾರ್ಷಿಕೋತ್ಸವವನ್ನು ಭಾಳ ಅದ್ಧೂರಿಯಾಗಿ ಮಾಡ್ತಾಯಿದ್ದಾರೆ. ಈ ದೇವಸ್ಥಾನ 1998-99ರಲ್ಲಿ ಒಂದೇ ವರ್ಷದಲ್ಲಿ ಪ್ರತಿಷ್ಠಾಪನೆ ಆದಂಥ ಒಂದು ಭಗವಂತನ ದೇವಸ್ಥಾನ. ಈ ದೇವಸ್ಥಾನ ಆವತ್ತು ಏನು ಯಾವ ಒಂದು ಮಟ್ಟದಲ್ಲಿ ದೇವಸ್ಥಾನ ಪ್ರಾರಂಭ ಆಯಿತು, ಅದೇ ರೀತಿ ಇದುವರೆಗೂ ಕೂಡ ಈ ಒಂದು ದೇವಸ್ಥಾನದ ಕಾರ್ಯಕ್ರಮಗಳು ಭಾಳ ಚೆನ್ನಾಗಿ ಅದ್ಧೂರಿಯಾಗಿ ನಡ್ಕೊಂಬರ್ತಾ ಇದೆ. ಇವತ್ತು 15-16 ನವಂಬರ್ ತಿಂಗಳಲ್ಲಿ ಈ ಒಂದು ವಾರ್ಷಿಕೋತ್ಸವ ಮಾಡ್ತಾರೆ. ಈ ವರ್ಷ ಒಂದು ವಾರ ಬೇಗನೆ ಮಾಡ್ತಾಯಿದ್ದಾರೆ. 26ನೇ ವರ್ಷದ ವಾರ್ಷಿಕೋತ್ಸವ. ಎಲ್ಲ ಭಕ್ತಾದಿಗಳು ಈ ದಿನ ಕಳಸ ಪ್ರತಿಷ್ಠಾಪನೆ ಗಣಪತಿ ದೇವಸ್ಥಾನದಿಂದ ತಂದು ಇಲ್ಲಿ ಹೊಸದಾಗಿ ಸ್ವಾಮಿ ಪಂಚಲೋಹದಿಂದ ಶನೇಶ್ವರ ಸ್ವಾಮಿಯನ್ನು ಮಾಡಿಸಿ ತೊಗೊಂಬಂದಿದ್ದಾರೆ. ಅದು ಕೂಡ ಭಾಳ ಅದ್ಧೂರಿಯಾಗಿ ನಡೀತಾ ಇದೆ. ಮತ್ತು ಕಳಸ ಪ್ರಧಾನವಾಗಿ ಕಳಸದಿಂದ ತಂದು ಆ ಸ್ವಾಮಿಗೆ ಕಳಸ ಸ್ಥಾಪನೆ ಮಾಡಿದ್ದಾರೆ. ಬೆಳಿಗ್ಗೆ ಆ ಸ್ವಾಮಿಗೆ ತುಂಬ ವಿಜೃಂಭಣೆಯಿಂದ ಅಭಿಷೇಕ ಆಗುತ್ತೆ. ಮತ್ತು ಮೂಲ ಸ್ವಾಮಿಗೂ ಕೂಡ ಅಭಿಷೇಕ ಆಗುತ್ತೆ. ಈ ಒಂದು ಎಲ್ಲದಕ್ಕೂ ಕಾರ್ಯಕರ್ತರು ಈ ದೇವಸ್ಥಾನದ ಶ್ರೀಯುತ ನರಸಿಂಹಯ್ಯನವರು ಪ್ರಧಾನ ಅರ್ಚಕರು. ಅವರ ನೇತೃತ್ವದಲ್ಲಿ ಮತ್ತು ಅವರ ಪದಾಧಿಕಾರಿಗಳ ನೇತೃತ್ವದಲ್ಲಿ ಮತ್ತು ಭಕ್ತಾದಿಗಳ ನೇತೃತ್ವದಲ್ಲಿ ಈ ಒಂದು ದೇವಸ್ಥಾನ ಭಾಳ ಚೆನ್ನಾಗಿ ನಡ್ಕೊಂಬರ್ತಾ ಇದೆ. ಮತ್ತು ಅನ್ನ ಸಂತರ್ಪಣೆ ಆಗ್ತಾಯಿದೆ. ಪ್ರತಿದಿನವೂ ಕೂಡ ಪ್ರಸಾದ ವಿನಿಯೋಗ ಆಗುತ್ತೆ. ಶನಿವಾರ ಭಾಳ ಅದ್ಧೂರಿಯಾಗಿ ಈ ಒಂದು ಪೂಜೆ ನಡ್ಕೊಂಬರ್ತಾ ಇದೆ. ಸ್ವಾಮಿಯವರಿಗೆ ಮಹಿಮೆಯಾಗಿ ಪ್ರಶ್ನೆನೂ ಕೂಡ ಹೇಳ್ತಾರೆ. ಯಾರ್ಯಾರು ಏನೇನು ಕಷ್ಟದಲ್ಲಿದ್ದಾರೆ ಅವರಿಗೆಲ್ಲ ಕಷ್ಟ ನಿವಾರಣೆಯೂ ಮಾಡ್ತಾರೆ. ಅದರಿಂದ ಈ ಒಂದು ದೇವಸ್ಥಾನದಲ್ಲಿ ಒಂದು ಶಕ್ತಿ ಇದೆ ಅಂದರೆ ಹೆಂಗೆ ಅಂದರೆ, ನೀವು ಬಂದು ಇಲ್ಲಿ ಭಗವಂತನಲ್ಲಿ ಒಂದು ನಿಮ್ಮ ಪ್ರಾರ್ಥನೆ ಅವರಲ್ಲಿ ಸಲ್ಲಿಸಿದ್ರೆ ಭಗವಂತ ನಿಮ್ಮ ಕಷ್ಟ ಏನೇ ಇದ್ರೂ ಕೂಡ ಅವನು ನಿವಾರಣೆ ಮಾಡ್ತಾನೆ. ಇದು ನಮ್ಮ ಸ್ವಂತ ಅನುಭವ. ಆದ್ದರಿಂದ ದಯಮಾಡಿ ಹೆಚ್ಚಿನ ರೀತಿಯಲ್ಲಿ ಭಕ್ತಾದಿಗಳು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಈ ದಿನ ಕಲಶ ಪ್ರತಿಷ್ಠಾಪನೆ, ನಾಳೆ ಅಭಿಷೇಕ ಮತ್ತು ಮಹಾಮಂಗಳಾರತಿ, ಅದ್ಧೂರಿಯಾದ ಅನ್ನ ಸಂತರ್ಪಣೆ ಆಗುತ್ತೆ. ಎಲ್ಲರೂ ದಯಮಾಡಿ ಸಹಕರಿಸಿ ಹೆಚ್ಚಿನ ರೀತಿಯಲ್ಲಿ ತನುಮನ ಧನ ಸಹಾಯ ಮಾಡಿ ಈ ಒಂದು ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕಾಗಿ ಸವಿನಯ ಪ್ರಾರ್ಥನೆ. ಎಲ್ಲರಿಗೂ ನಮಸ್ಕಾರ. ಏನು ಇವತ್ತು ಶನೇಶ್ವರ ದೇವಾಲಯದಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಭಾಳ ಅದ್ಧೂರಿಯಾಗಿ ಏನು 25 ವರ್ಷದಿಂದ ನಮ್ಮ ಸ್ವಾಮಿಯರು ಮಾಡ್ಕೊಂಬರ್ತಾ ಇದ್ದಾರೆ. ಒಳ್ಳೆ ಕಾರ್ಯಕ್ರಮ. ದೇವರು ಪ್ರಸಾದದಿಂದ ಹಿಡಿದು ಜನಗಳಿಗೆ ಆಶೀರ್ವಾದದಿಂದ ಹಿಡಿದು ಇವ್ರ ಆಶೀರ್ವಾದ ಭಾಳ ಚೆನ್ನಾಗಿದೆ. ಶನೇಶ್ವರ ದೇವಸ್ಥಾನ ಅಂದರೆ ನಮ್ಮದು ನಾಗಮಂಗಲ ತಾಲೂಕು ಜೋಟಚಿಕ್ಕನಹಳ್ಳಿ ಗ್ರಾಮ. ನಮ್ಮ ಹೆಸರು ಹನುಮೇಗೌಡ ಅಂತ. ನಮ್ಮ ಸ್ವಾಮೀಜಿಯವರು ಮಾಳೆ ಗ್ರಾಮದಲ್ಲಿ ಹುಟ್ಟಿ ನಮ್ಮ ನಾಗಮಂಗಲ ತಾಲೂಕಿನಿಂದ ಇಲ್ಲಿಗೆ ಬಂದು ಇಡೀ ಜನಾಂಗದ ಜಾತಿ ಕುಲ ಯಾರು ಅನ್ನೋದೇ ಇಲ್ಲಿ ಬಂದು ಅವರು ಜನಿಸಿ ಅವರು ಅದ್ಭುತವಾಗಿ ನಮ್ಮ ನಾಗಮಂಗಲದ ಹೆಸರು. ಏಕೆಂದರೆ ಸಾಮಾನ್ಯವಾಗಿ ನಾವು ಹೊಟ್ಟೆಗೆ ಬರಗಾಲದಲ್ಲಿ ಬಂದು ಇಲ್ಲಿ ಸೇರಿರೋಂಥ ಜನ ನಾಗಮಂಗಲದವರು, ಬರಗಾಲದಲ್ಲಿ ಬಂದು ಸೇರೋ ಜನ ಈ ನಮ್ಮ ಸ್ವಾಮಿಯವರು ಬಂದು ಭಾಳ ಅದ್ಭುತವಾಗಿ ಈ ಶನೇಶ್ವರ ದೇವಸ್ಥಾನ ಅಂದರೆ ನಾವು ಚಿಕ್ಕ ಹುಡುಗರು ಕೇಳ್ತಿದ್ದೋ, ಇಲ್ಲಿ ಸ್ವಾಮಿಯರವರೇ ಯಾವ್ದಾರ ಊರಲ್ಲಿ ಕಾರ್ಯಕ್ರಮ ಇದ್ದರೆ, ಏನಾರ ನಮ್ಮೂರಲ್ಲಿ ಕಾರ್ಯಕ್ರಮ ಇದ್ದು ದೇವಸ್ಥಾನದ ಜನ ಇದ್ದರೆ ನಮ್ಮ ಸ್ವಾಮಿಯರ ಹತ್ರ ಸಹಾಯಕ್ಕೆ ಬರೋರು. ನಮ್ಮ ಊರಿನಿಂದ ಜನ ಯಾವತ್ತೇ ಬಂದರೂ ನಮ್ಮ ಸ್ವಾಮಿಯರು ಇಲ್ಲ ಅಂತ ಕಳಿಸಿಲ್ಲ. ಏಕೆಂದರೆ ಇವ್ರದ್ದೇ ಆದ ಒಂದು ಸಂಘಟನೆ, ಇವ್ರದ್ದೇ ಆದ ಒಂದು ಇದಿದೆ. ಅದರಿಂದ ಇವ್ರಿಗೆ ಭಾಳ ಆ ಭಗವಂತ ಇವ್ರ ಮೇಲೆ ಭಾಳ ಆಶೀರ್ವಾದ ಇದೆ. ಇವ್ರ ನೆಮ್ಮದವರು ಸಹ ಚೆನ್ನಾಗಿದ್ದಾರೆ. ಈ ದೇವರು ಭಗವಂತ ಒಳ್ಳೇದು ಮಾಡಲಿ. ಆ ಪರಮಾತ್ಮನ ಆಶೀರ್ವಾದ ತಗೊಂಡು ಅಂತ ಬಂದಿದ್ವಿ. ಅನುದಾನ ಇದೆ ಭಾಳ ಅದ್ಭುತವಾಗಿ. ಸಾವಿರಾರು ಜನ ನಾಳೆ ಸೇರ್ತಾರೆ. ಎಲ್ಲ ಒಳ್ಳೇದಾಗಲಿ. ಈ ಸ್ವಾಮಿಯರು ಏನು ಮಾಡ್ಕೊಂಬಂದಿದ್ದಾರೆ ಅವ್ರಿಗೆ ಒಳ್ಳೇದಾಗಲಿ. ಅವ್ರ ಸಂಘದವ್ರಿಗೂ ಅವ್ರು ಏನು ಕಾರ್ಯಕ್ರಮಕ್ಕೆ ಇದಕ್ಕೆಲ್ಲ ಭಾಗವಹಿಸಿದ್ದಾರೆ. ಒಂದು ಕಾರ್ಯಕ್ರಮ ಮಾಡೋದೇನು ಸುಲಭ ಅಲ್ಲ. ಆದರೆ ಕಾರ್ಯಕ್ರಮ ಮಾಡೋರಿಗೆ ಗೊತ್ತು ಆ ಕಷ್ಟ ಏನು ಅಂತ. ಕೆಲವು ಜನ ಹೇಳ್ತಾರೆ, ಬಿಡ್ರಿ ಅವ್ರಿಗೇನು ರೀ, ಅಲ್ಲಿ ಇದು ಮಾಡ್ರು ಅಲ್ಲಿ ಇದು ಆ ಭಗವಂತ ಮೇಲೆ ನೋಡ್ತಾ ಇರ್ತಾನೆ ಯಾರು ಏನು ಮಾಡ್ತಾರೆ ಯಾರು ಏನು ಬಿಡ್ತಾರೆ ಅಂತ. ಆ ಸ್ವಾಮಿ ಇವ್ರಿಗೆ ಭಾಳ ಹೊಂದಿದ್ದಾರೆ. ಎಲ್ಲರೂ ಇವ್ರು ನಿಮ್ಮದವ್ರಿಗೆ ಒಳ್ಳೇದಾಗಲಿ.
ನಮಗೇನೊಂದು ಹೆಮ್ಮೆ, ನಮ್ಗೆ ಖುಷಿ ಅಂದರೆ ನಮ್ಮ ತಾಲೂಕಿನ ಬಂದು ಇಲ್ಲಿ ನಮ್ಮವ್ರು ಹಿಂಗೆ ಆಗೋರೆ ಅಂದರೆ ನಮಗೆ ಒಂದು ಥರ ಏನೋ ಒಂಥರ ಶನ್ಮಾತ್ಮ ಅವ್ರು ನೋಡಿದ್ರೆ ಶನ್ಮಾತ್ಮ ನೋಡ್ದಂಗೆ ಆಗ್ತದೆ. ಆದರೆ ಭಗವಂತ ಅವ್ರಿಗೆ ಒಳ್ಳೇದು ಮಾಡಲಿ, ನಮಗೂ ಸಹ ಅವ್ರ ಆಶೀರ್ವಾದ ಇರಲಿ ಅಂತ ಹೇಳ್ತಾ ನಮ್ಮನ್ನ ಕರೆದು ಗೌಡ್ರೆ ನೀವು ಬರಬೇಕು ಅಂತ ನಮಗೆ ಕಾಲ್ಡು ಊರು ಕಳಿಸಿದ್ರು. ಆದರೂ ನನಗೊಂದು ವಾಟ್ಸಪ್ ಮಾಡಿದ್ರು, ಸ್ವಾಮಿಯವರು ಆಶೀರ್ವಾದ ಬೇಕಂತ ಬಂದಿದ್ದೀನಿ. ಸ್ವಾಮಿ, ನನ್ನ ಹೆಸರು ಮಂಜುನಾಥ್ ಅಂತ, ನಮ್ಮದು ಚಿಕ್ಕಸಂದ. ನಾವು ಈ ದೇವಸ್ಥಾನಕ್ಕೆ ಬಂದಾಗ ನಮಗೆ ದೇವಸ್ಥಾನ ಎಲ್ಲಿ ಏನು ಅಂತ ಏನೂ ಗೊತ್ತಿಲ್ಲ. ಇಲ್ಲ ಒಂದು ಕಡೆ ನಮ್ಮ ಸಂಬಂಧಿಕರು ಕತೆ ಮಾಡಿಸ್ತಾಯಿದ್ರು. ಆ ಕತೆ ಜಾಗಕ್ಕೆ ಹೋದೋ. ಕತೆ ಜಾಗಕ್ಕೆ ಹೋದಾಗ ಅವರು ಬಾ ಒಂದು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತಂದ್ಬಿಟ್ಟು ಹೇಳಿದ್ರು. ನಮಗೆ ದೇವರು ಜಿಂದು ಅಂತ ಏನು ಅಂತ ನಮ್ಗೆ ಗೊತ್ತಿಲ್ಲ, ನನಗೆ ಎಲ್ಲೂ ಬರೋಲ್ಲ ಹೋಗಪ್ಪ ಅಂತ ಹೇಳ್ತಿದ್ದು. ನಮ್ಮದು ಅವಾಗ ನಮ್ಮ ರೂಟೇ ಬೇರೆ ಇತ್ತು. ಹಂಗಾಗಿ ಆಯಿತು ಅಂತಂದ್ಬಿಟ್ಟು ಬೆಳಗಿಂದವ 6 ಗಂಟೆಗೆ ಮಹಾಮಂಗಳಾರತಿ ಆದಾಗ ಹೋದಾಗ ಸ್ವಾಮಿ ಅವಾಗ ಪ್ರತ್ಯಕ್ಷ ಆಗಿ ಇಳಿದೋಗ್ಬಿಟ್ಟಿದ್ದು. ಆಮೇಲೆ ಈಗ ನನ್ನ ಪರಿಚಯ ಮಾಡಿಕೊಟ್ಟು, ಇವರು ನಮ್ಮ ಬಾಮಜ್ಜನ ಮಾವ ಅಂತಂದ್ಬಿಟ್ಟು. ನಮ್ಮ ತಾಯಿಯವರು ಅಲ್ಲೇ ಇದ್ದರು. ನಮ್ಮ ತಾಯಿಗೂ ನಮಗೂ ಆಗ್ತಾನೇ ಇರಲಿಲ್ಲ ಅವಾಗ. ಆದರೆ ಅವಾಗ ಸ್ವಾಮಿಯವರು ಬಂದು ಕೈ ಇಟ್ಕೊಂಡಿದ್ದ ತಕ್ಷಣ ಸ್ವಾಮಿ ಪ್ರತ್ಯಕ್ಷ ಆಯಿತು. ಪ್ರತ್ಯಕ್ಷ ಆದ ತಕ್ಷಣ ನಮ್ಮ ಹತ್ರ ಅವಾಗ ದುಡ್ಡು ಕಾಸು ಏನೂ ಇಲ್ಲ. ಅಮ್ಮಮ್ಮ ಅಂದರೆ ಒಂದು 30 ರೂಪಾಯಿ 50 ರೂಪಾಯಿ ಇತ್ತು ಅಷ್ಟೇ ದುಡ್ಡು. ನಾವು ದೇವಸ್ಥಾನಕ್ಕೆ ಬಂದಾಗ ಅವತ್ತಿಂದ ಬಂದಾಗಿಂದನೂ ಅನುಕೂಲವಾಗಿ ಚೆನ್ನಾಗಿ ಆರೋಗ್ಯವಾಗಿ ಇದ್ದೀವಿ. ಸೇವೆ ಮಾಡ್ಕೊಂಡು ಅಯ್ಯಪ್ಪನ ಸೇವೆ ಮಾಡ್ಕೊಂಡು ಸದಾಕಾಲ ಸೇವೆ ಮಾಡ್ತಾಯಿದ್ವಿ, ಏನು ತೊಂದರೆ ಇಲ್ಲ. ಈ ಶನೇಶ್ವರ ಸ್ವಾಮಿಗೆ ಕಷ್ಟ ಸುಖಗಳನ್ನು ಹೇಳ್ಕೊಂಡ್ರೆ ಇಮಿಡಿಯೇಟ್ಲಾಗಿ ಕಷ್ಟ ಸುಖಗಳು ಈಡೇರ್ತವೆ, ಏನು ತೊಂದರೆ ಇಲ್ಲ, ದೇವರಿದ್ದಾರೆ. ಈ ದೇವಸ್ಥಾನ ಭಾಳ ಅದ್ಭುತವಾದ ಮಹಿಮೆ ಇದೆ. ಯಾಕಂದರೆ ಇಲ್ಲಿ ಸಾವಿರಾರು ಜನಕ್ಕೆ ಭಕ್ತರು ಬರ್ತಾರೆ, ಅವ್ರ ಕಷ್ಟಗಳೆಲ್ಲ ಪರಿಹಾರ ಆಗಿದೆ. ಈ ದೇವ್ರು ನಮ್ಮದವ್ರು ಯಾರೂ ಕೆಟ್ಟಿಲ್ಲ. ಪ್ರತಿ ಶನಿವಾರ ಅನ್ನದಾನ ನಡೀತಾ ಇದೆ. ಇದರಿಂದ ಈ ಸ್ವಾಮಿಯಲ್ಲಿ ಭಾಳ ಅದ್ಭುತವಾಗಿ ನಡೀತಾ ಇದೆ. ವಾರ್ಷಿಕೋತ್ಸವ ನಡೀತಾ ಇದೆ. 26ನೇ ವರ್ಷದ ವಾರ್ಷಿಕೋತ್ಸವ ನಡೀತಾ ಇದೆ. ಈ ಸ್ವಾಮಿಯ ಮಹಿಮೆ ಭಾಳ ಅದ್ಭುತವಾಗಿದೆ. ಇಲ್ಲಿಗೆ ಬಂದವರು ಸ್ವಾಮಿ ನಂಬಿದವರು ಯಾರೂ ಕೆಟ್ಟಿಲ್ಲ, ಎಲ್ಲ ಚೆನ್ನಾಗಾಗಿದ್ದಾರೆ. ನಾವು ಬಂದು ಇಲ್ಲಿ 15-20 ವರ್ಷ ಆಯಿತು, ನಾವು ಚೆನ್ನಾಗಿದ್ದೀವಿ, ಎಲ್ಲ ಚೆನ್ನಾಗಿದೆ. ನನ್ನ ಹೆಸರು ಮಮತಾ ಅಂತ. ನಾವು 6 ವರ್ಷದಿಂದ ಬರ್ತಾಯಿದ್ದೀವಿ ದೇವಸ್ಥಾನಕ್ಕೆ. ತುಂಬ ಎಲ್ಲರಿಗೂ ಶಕ್ತಿ ಇದೆ ದೇವ್ರದ್ದು, ಎಲ್ಲ ಒಳ್ಳೇದು ಮಾಡಿದ್ದಾರೆ. ಅದೇ ದೈವ ಶಕ್ತಿ ಇದೆ ಅಂತ ಇಲ್ಲಿ ಎಲ್ಲರೂ ನಂಬಿದ್ದಾರೆ, ನಾವು ನಂಬಿದ್ದೀವಿ. ಹಾಗಾಗಿ ನಾವು ಬೀಗರು, ಇವ್ರಿಗೆ ಸ್ವಾಮಿಯವ್ರಿಗೆ ನಾವು ಬೀಗರು. ಹಾಗಾಗಿ ನಾವು ಬರ್ತಾನೆ ಇರ್ತೀವಿ ದೇವಸ್ಥಾನಕ್ಕೆ. ನಮಗೆ ಬಂದರೆ ಇಲ್ಲಿ ಅದೇ ಮನಸ್ಸಿಗೆ ನೆಮ್ಮದಿ, ಶಾಂತಿ ಎಲ್ಲ ಸಿಗುತ್ತೆ. ಹೌದು, 25 ತುಂಬಿ 26 ವರ್ಷ. ಅದೇ ನಮ್ಮ ಸೌಭಾಗ್ಯ. ಇವಾಗ ನಾವು ಇರೋದಕ್ಕೆ ಬೆಳಗ್ಗೆ ಅಭಿಷೇಕ ಎಲ್ಲ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. 2 ಕಣ್ಣು ಸಾಕಾಗಲ್ಲ ನೋಡೋಕ್ಕೆ, ತುಂಬ ಚೆನ್ನಾಗಿರುತ್ತೆ. ನಾವು ಇವಾಗೆಲ್ಲ ಕಳಸ ಎಲ್ಲ ತೊಗೊಂಡು ಬಂದ್ವಿ. ಗಣೇಶನ ದೇವಸ್ಥಾನದಲ್ಲಿತ್ತು, ಅಲ್ಲಿ ನೀರು ತುಂಬಿಸ್ಕೊಂಡು ಗಂಗೆ ಪೂಜೆ ಮಾಡಿ ಎಲ್ಲ ತೊಗೊಂಡು ಬಂದ್ವಿ ಮೆರವಣಿಗೆಯಿಂದ. ನಾಳೆ ಮತ್ತೆ ಸಂಜೆ ಮೆರವಣಿಗೆ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ನೋಡಿ ಆನಂದ ಪಡಿ. ನೆಕ್ಸ್ಟ್ ಇಯರಿಂದ ಬನ್ನಿ ಎಲ್ಲರೂ ಆದಷ್ಟು. ಹೌದು, ಅದೇ ದೇವ್ರನ್ನ ನಂಬಿದ್ರೆ ಯಾರೂ ಮೋಸ ಹೋಗೋರು ಇಲ್ವಲ್ಲ. ದೇವ್ರನ್ನ ನಂಬಿ ಯಾರೂ ಹಾಳಾಗಿದ್ದಿಲ್ಲ. ದೇವ್ರನ್ನ ನಂಬಿ ಶಕ್ತಿ ಇದೆ ಇಲ್ಲಿ ಈ ಸ್ಥಾನದಲ್ಲಿ. ಬಂದು ನೀವು ದೇವ್ರನ್ನ ಕಣ್ ತುಂಬಿಸ್ಕೊಳ್ಳಿ.